ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾವನಾತ್ಮಕ ಕಥೆಯ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಹೊಸ ಪ್ರೇಮ ಕಥೆಯೊಂದಿಗೆ ಈಗ ನಾನು ಬಂದಿದ್ದೀನಿ. ಈ ಕಥೆನ ಮಿಸ್ ಮಾಡ್ಕೋದೇನೆ ಪೂರ್ತಿಯಾಗಿ ಕೇಳಿ. PUC ವಿದ್ಯಾಭ್ಯಾಸವನ್ನು ಮುಗಿಸಿ ಡಿಗ್ರಿ ಕಾಲೇಜ್ಗೆ ಹೋಗಲು ಸಿದ್ಧವಾಗಿರುವ ಯುವಕ ಯುವತಿಯರ ಹೊಸ ಕಾಲೇಜು, ಹೊಸ ಗೆಳೆಯರು, ಹೊಸ ಪ್ರೀತಿ ಶುರುವಾಗುವ ಸಮಯ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅನ್ನೋ ಸಂತೋಷ. ಮೊದಲ ಬಾರಿಗೆ ಕಾಲೇಜ್ಗೆ ಹೋಗುವಾಗ ಬಸ್ ಸ್ಟ್ಯಾಂಡಿನಲ್ಲಿ ಹುಟ್ಟಿದ ಪ್ರೀತಿ ಹೇಗಿರುತ್ತೆ ನೋಡಿ. ಆ ದಿನ ಮೊದಲ ಬಾರಿ ಕಾಲೇಜ್ಗೆ ಹೋಗುವ ದಿನ. ಬೆಳಗಿನ ಸೂರ್ಯ ಕಿರಣಗಳು ಬಸ್ ಸ್ಟ್ಯಾಂಡಿನ ಗದ್ದಲದ ಮೇಲೆ ಬೀಳುತ್ತಾ ಇದ್ದವು. ಕೈಯಲ್ಲಿ ಹೊಸ ಬ್ಯಾಗ್, ಮನಸ್ಸಿನಲ್ಲಿ ಸಾವಿರ ಕನಸುಗಳು. ಅಷ್ಟರಲ್ಲಿ ಅವಳನ್ನು ನೋಡಿದ. ಸರಳವಾದ ಉಡುಪು, ಭುಜದ ಮೇಲೆ ಬಿದ್ದ ಕೂದಲು, ಕಣ್ಣುಗಳಲ್ಲಿ ಅಜಾತ ನಂಬಿಕೆ. ಅವಳು ಮೊದಲ ದಿನವೇ ಅದೇ ಕಾಲೇಜಿಗೆ ಹೋಗುವವಳಿದ್ದಳು. ಬಸ್ ಬರಲು ತಡವಾದಂತೆ ಇಬ್ಬರ ನಡುವಿನ ನಿಶ್ಶಬ್ದವು ಮುಕ್ತವಾಗಿತ್ತು. ಅವನ ಧೈರ್ಯ ಮಾಡಿ ಒಂದು ಪ್ರಶ್ನೆ ಕೇಳಿದ. ಆ ಕಾಲೇಜ್ ಬಸ್ ಇದೇನಾ? ಅವಳು ನಗುತ್ತಾ ತಲೆ ಆಡಿಸುವುದೇ ಉತ್ತರವಾಗಿತ್ತು. ಆ ನಗು ಅವನ ಹೃದಯದಲ್ಲಿ ಮೊದಲ ಬಾರಿಗೆ ಯಾವುದೋ ಹೊಸ ಭಾವನೆಗೆ ಜನ್ಮ ನೀಡಿತ್ತು. ಬಸ್ ಬಂದಾಗ ಇಬ್ಬರು ಪಕ್ಕಪಕ್ಕದ ಸೀಟಿನಲ್ಲೇ ಕೂತರು. ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಹುಡುಗನ ಒಳಗೆ ನಿಧಾನವಾಗಿ ಏನೋ ಒಂದು ರೀತಿ ಪ್ರೀತಿ ಬೆಳೆಯುತ್ತಿತ್ತು. ಹೆಸರು ಕೇಳಿದರು, ಊರು ಕೇಳಿದರು, ವಿಷಯ ಕೇಳಿದರು. ಪ್ರತಿ ಮಾತು ಸ್ನೇಹವಾಗಿ ಶುರುವಾಗಿ ಹೃದಯಕ್ಕೆ ಹತ್ತಿರವಾಗುತ್ತಾ ಹೋಯಿತು. ಕಾಲೇಜಿನ ಗೇಟ್ ತಲುಪುವಷ್ಟರಲ್ಲಿ ಅವರು ಅಪರಿಚಿತರಾಗಿರಲಿಲ್ಲ. ಆ ದಿನ ಶುರುವಾದ ಸ್ನೇಹ ದಿನಗಳು ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಹುಡುಕುವ ಅಭ್ಯಾಸವಾಗಿ ಬದಲಾಯಿತು. ಹೊಸ ಗೆಳೆಯರು, ಹೊಸ ವಿಷಯಗಳು, ಹೊಸ ಕನಸುಗಳು. ಆದರೆ ಪ್ರತಿ ದಿನದ ಕೊನೆಯಲ್ಲಿ ಬಸ್ ಸ್ಟ್ಯಾಂಡಿನ ಆ ಮೊದಲ ಭೇಟಿಯೇ ಅವರ ಪ್ರೀತಿಯ ಮೂಲವಾಗಿತ್ತು. ಅಪ್ಪ ಅಮ್ಮನ ಕನಸಿನಂತೆ ಓದು ಮುಂದುವರೆದರೂ ಹೃದಯದೊಳಗೆ ನಿಧಾನವಾಗಿ ಬೆಳೆದ ಪ್ರೀತಿ ಜೀವನಕ್ಕೆ ಇನ್ನೊಂದು ಅರ್ಥ ಕೊಟ್ಟಿತು. ಅದು ದೊಡ್ಡ ಡೈಲಾಗ್ಗಳಲ್ಲಿ ಹೇಳುವಂಥ ಪ್ರೀತಿಯಲ್ಲ, ಹೆಚ್ಚು ಸ್ಪರ್ಶಗಳಲ್ಲಿ ಹುಟ್ಟಿದ ಪ್ರೀತಿಯಲ್ಲ, ಮೊದಲ ಬಾರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೃದಯವನ್ನು ತಟ್ಟಿ ಹುಟ್ಟಿದಂಥ ನಿಜವಾದ ಪ್ರೀತಿ. ಬಸ್ ಸ್ಟ್ಯಾಂಡಿನಲ್ಲಿ ಹುಟ್ಟಿದ ಪ್ರೀತಿ ಅಂದರೆ ಇದು ಜೀವನ ಪೂರ್ತಿ ಜೊತೆಯಾಗಿರುವ ಕಥೆಯ ಮೊದಲ ಪುಟ. ಈ ಇಬ್ಬರ ಸಣ್ಣ ಪ್ರೇಮ ಕಥೆನ ಈಗ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಇದೇ ತರಹ ಹೆಚ್ಚು ಪ್ರೇಮ ಕಥೆಗಳಿಗಾಗಿ ನೋಡ್ತಾ ಇರಿ. @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಪ್ರೇಮ ಕಥೆ ಬೇಕು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.